ಜಾನಕಿ ವೈದೇಹಿ ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲ ಮುಗಿ ಜಾನಕಿ ಪ್ರಾಣ ಸಖಿ ಹಗಲಿದೆಯ ಕಮಲ ಮುಗಿ ಜಾನಕಿ ಪಂಚವಟಿ ತಟ ಪುಣ್ಯರೂಪಿಣಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿನಿ ಹಂಸಗಮನಿ ಜಾನಕಿ ಪಂಚವಟಿ ಗೋದಾನಂದಿನಿ ಹಂಸಗಮನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಗಿ ಸೀತಾ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ ಸೀತಾ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಚಾಲ ಜಾನಕಿ ಚಿಂತಾ ಸಂಚಿತ ತಂತು ಚಾಲ ವಿರಹ ವೇದನೆ ಸಹಿಸಲ ಸದಳ ಸೀತಾ
ಸುಗ್ರೀವರಾಜನನ್ನು ಕರೆತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದ ಅವನು ಅಲ್ಲಿ ಏನೇನು ಅನರ್ಥಗಳನ್ನು ಮಾಡಿರುವನೋ ಕಾಣೆನಲ್ಲ. ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ನೋಡೋಣ. ಬರುತ್ತಿರುವನು. ಇದು ನೋಡು ಅಣ್ಣ, ಸುಗ್ರೀವರಾಜನು ಇತ್ತ ಕಡೆಯೇ ಬರುತ್ತಿರುವನು. ಚದುರು ಹೋಗಿದ ಕಪಿಗಳೆಲ್ಲವನ್ನು ಒಟ್ಟುಗೂಡಿಸಲು ಸ್ವಲ್ಪ ತರವಾಯಿತಷ್ಟೇ ಸ್ವಾಮಿ. ಸುಗ್ರೀವರಾಜನಲ್ಲಿ ಇತ್ತ ಕಡೆಯಲ್ಲೇ ಬರುತ್ತಿರುವುದು. ಚೆಂಡ ಕೋಪದಿಂದು ನೀವು ಕೆಂಡ ಮೂಗುಳ್ವರೇ
ರಾಮಚಂದ್ರ. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ ಕಪಿಗಳೆಲ್ಲವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತಷ್ಟೇ ಸ್ವಾಮಿ, ಕ್ಷಮಿಸಬೇಕು. ಪ್ರಭು, ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಿಗೆ ಹಲವು ಕಪಿಮೀರರನ್ನು ಕಳಿಸಿಕೊಟ್ಟಿರುವನು ಪ್ರಭು. ದಕ್ಷಿಣ ದಿಕ್ಕಿಗಾಗಿ ಆಂಜನೇಯ, ಜಾಂಬುವಾದಿ ಎಲ್ಲರೂ ಬರುತ್ತಿರುವರು. ನೀವೇ ಆಜ್ಞಾಪಿಸಿ ಕಳಿಸಬೇಕು ಪ್ರಭು. ಆ ಸುಗ್ರೀವರಾಜ, ಪ್ರಭು, ಸಚಿವ ಶ್ರೇಷ್ಠನ ಆಂಜನೇಯನಲ್ಲಿ ಅದೋ ಪ್ರಭು ಇತ್ತಲೇ ಬರುತ್ತಿರುವರು. ಮನೋಜಾವತಾರ ವಿನೋದಾಭಿರಾಮ ಮನೋಜಾವತಾರ ವಿನೋದಾಭಿರಾಮ ಮನೋಜಾವತಾರ ವಿನೋದಾಭಿರಾಮ ಮನೋಜಾವತಾರ ವಿನೋದಾಭಿರಾಮ ಮನೋಜಾವತಾರ ವಿನೋದಾಭಿರಾಮ ನಗರಾಘವ ಅವನೀಧರ ಅನಘರಾಘವ ಅವನೀಧರ ಹರಿಪಾಗಿರಾಮ ಪ್ರಬೋಧನ ಸುಧಾರ 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 ವೈಪಾಹಿ ರಾಮ 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 ರಾಮಚಂದ್ರ ಯಾಧಪಾಲ ಘನಯೋಗಶೀಲ ಮುನಿ ಯಾಗಪಾಲ ಘನಯೋಗಶೀಲ ಮುನಿ ಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ದಾತಿಹಾರ ಜನಿದಾರ ಘನದಾತಿಹಾರ ಜನಿದಾರ ವಂಶ ಭೂಪಾ ರಾಮ
ನಮಸ್ಕರಿಸುವೆನು. ಆಜ್ಞಾಧಾರಕದ ನಮ್ಮ ಮೇಲೆ ಕೋಪಬೇಕೆ ಸ್ವಾಮಿ? ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ನಿನ್ನ ಸೇನಾ ನಾಯಕರಿಗೆ ಕಾರ್ಯವನ್ನು ನೇಮಿಸು. ಆಜ್ಞೆ ಪ್ರಭು. ಆಂಜನೇಯ, ಒಡೆಯ, ನೀನು ಜಾಂಬುವಂತ ಹಂಗದ ನೀವು ಒಟ್ಟುಗೂಡಿ ದಕ್ಷಿಣ ದಿಕ್ಕಿಗೆ ಹೋಗಿ ಅಲ್ಲಿ ಪರ್ವತ ಪ್ರಾಂತ್ಯಗಳಲ್ಲೆಲ್ಲ ಮಹತಿಯವರನ್ನು ಚೆನ್ನಾಗಿ ಹುಡುಕು. ಮಹದಾಗಿ ಮಹದಾಗಿ ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ನದಿ ಪ್ರಾಂತ್ಯಗಳಲ್ಲೆಲ್ಲ ಹುಡುಕು. ಆಗಬಹುದು. ಅಲ್ಲಿಯೂ ಮಹತಿಯವರು ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಆಗಬಹುದು ಒಡೆಯ. ಅಲ್ಲಿ ಹಂಗಾರಕಿ ಎಂಬ ರಕ್ಕಸಿರುವಳು, ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಸರಿ ಒಡೆಯ. ಭೋಗಾವತಿ ನಗರವು ಸಿಗುವುದು. ಆಗಲಿ ಒಡೆಯ. ಅವರಿಂದ ಆಶೀರ್ವಾದವನ್ನು ಹೊಂದಿ ಅಲ್ಲಿಂದ ಮುಂದೆ ಹೋಗು. ಆಗಬಹುದು. ಪಿತೃಲೋಕವು ಸಿಗುವುದು. ಆಗಬಹುದು ಒಡೆಯ. ಅಲ್ಲಿಂದ ಮುಂದೆ ಹೋಗಲು ಯಾಕೆ ಒಡೆಯ? ಯಾಕೆ? ಅಲ್ಲಿ ಸೂರ್ಯರಶ್ಮಿ ಸಹ ಇಲ್ಲ. ಹೀಗೆ 1 ಮಾಸದ ಅವಧಿ ಒಳಗಾಗಿ ಮಹತಿಯವರ ಕುಶಲ ವಾರ್ತೆಯನ್ನು, ಆ ರಾವಣನ ನೆಲೆಯನ್ನು ಕಂಡುಹಿಡಿಯತಕ್ಕದ್ದು. ಆಗಬಹುದು ಒಡೆಯ. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಮಹದಾಜ್ಞೆ ಮಹದಾಜ್ಞೆ. ಇದು ಸುಗ್ರೀವಾಜ್ಞೆ. ಆಗಬಹುದು ಅಯ್ಯ ಆಂಜನೇಯ, ಒಡೆಯ. ಇತ್ತವ ಸೀತಾನ್ವೇಷಣ ಕಾರ್ಯಕ್ಕಾಗಿ ಹೋಗಿ ಬರುವಯ್ಯ. ಪ್ರಭು, ತಮ್ಮ ಆಜ್ಞಾಧಾರಕದ ಮೇಲೆ ಸದಾ ನೀನೇನ ದೈವವೆಂದು ನಂಬಿ ನಿನ್ನ ಆಜ್ಞೆಯನ್ನು ಎದುರು ನೋಡುತ್ತಿರುವ ನನಗೆ ಹೋಗಿ ಬರುವೆಯಾ ಎಂದು ಕೇಳುವ ಪ್ರಭು. ನಿನ್ನ ನನಗೆ ಆಶೀರ್ವಾದ ಹೊಂದಿದ್ದರೆ ಅದೆಷ್ಟರ ಕಾರ್ಯ ಪ್ರಭು. ಶ್ರೀರಾಮನ ನಿನ್ನಯ ಕರುಣಾರಸವಿಲ ಸತ್ಕಟಾಕ್ಷವೇ ಪ್ರಭು. ಆಂಜನೇಯ, ಶ್ರೀರಾಮನ ನಿನ್ನಯ ಕರುಣಾರಸವಿಲ ಸತ್ಕಟಾಕ್ಷವಂದಿರೆ ಕ್ಷಣದೋಳ್ ರಾವಣನಂ ಸದಪಡೆದು ಹಾರ್ಯ ಜನಕ ಜಯ ಕಂಡು ಬರುವೆ ರವಿರಿಂ ರಾಮ. ಪ್ರಭು, ನಿನ್ನ ಆಜ್ಞೆ ಆಶೀರ್ವಾದ ಹೊಂದಿರಲು ಅದು ನನಗೆ ಇಷ್ಟರ ಕಾರ್ಯ ಪ್ರಭು. ಆಜ್ಞೆ ಮಾಡುವರಾಗಿ. ಆಂಜನೇಯ, ಈ ಕಾರ್ಯವು ನಿನ್ನಿಂದ ಖಂಡಿತವಾಗಿಯೂ ಸಾಧ್ಯವಾಗುವುದು. ಆದರೆ ಪವನಾಸುತ ಗುಣಪೂರಿತ ಪವನಾಸುತ ಗುಣಪೂರಿತ ಬಾರೈ ಸುಜನ ವಿನುತ ಸುಗುಣ ಭರಿತ ಸುರಚಿರನುತ ಹರಿತ ಪವನಾಸುತ ಗುಣಪೂರಿತ. ಆಂಜನೇಯ, ತುಂಗ ದೇಶ ದೇಶಗಳನ್ನು ವಿಘ್ನಗಳನ್ನು ನೀ ಬಂಧಿಸುತ್ತಲೇ ತುಂಗ ದೇಶ ದೇಶಗಳನ್ನು ವಿಘ್ನಗಳನ್ನು ನೀ ಬಂಧಿಸುತ್ತಲೇ ತಿಂಗಳೊಳೆನ್ನಂಗನೆಗೆ ಒಂಗುರ ಬಿತ್ತಿದೆನೆಗೆ ತಿಂಗಳೊಳೆನ್ನಂಗನೆಗೆ ಒಂಗುರ ಬಿತ್ತಿದೆನೆಗೆ ಸಂಗಡ ಪೂರ್ವಂ ತರುತ್ತಲೆ ಮಂಗಳ ವಾರ್ತೆಯ ತಾರೆ ಪವನಾಸುತ ಗುಣಪೂರಿತ ಆರೇ ಸುಜನ ವಿನುತ ಸುಗುಣ ಭರಿತ ಸುರಚಿರನುತ ಹರಿತ ಪವನಾಸುತ ಗುಣಪೂರಿತ ಮಾರುತಿ. ಮಾರುತಿ, ಈ ಕಾರ್ಯವು ನಿನ್ನಿಂದ ಸಾಧ್ಯವಾಗುವುದು. ನೀನು ಜಾನಕಿಯನ್ನು ಕಂಡಾಗ ಆಕೆಗೆ ನಿನ್ನ ಮೇಲೆ ನಂಬಿಕೆ ಬರಲು
ಕೆಲವಾದ ಗುಪ್ತವಾದ ವಿಚಾರಗಳನ್ನು ತಿಳಿಸುವನು, ನಿನ್ನ ಕಿವಿಯಲ್ಲಿ ತಿಳಿಸುವನು. ಹೀಗೆ ಬಾ. ಮಹದಾಗ್ನಿ ಒಡೆಯ. ಅರ್ಥವಾಯಿತೆ? ಅರ್ಥವಾಯಿತು. ಜನ್ಮ ಸಾರ್ಥಕವಾಯಿತು ಪ್ರಭು, ಜನ್ಮ ಸಾರ್ಥಕವಾಯಿತು. 1 ಮಾಸದ ಒಳಗಾಗಿ ಆಕೆಯ ಕುರುವನ್ನು ಕಂಡು ಆಕೆಗೆ ಈ ಮುದ್ರಾ ಉಂಗುರವನ್ನು ಕೊಟ್ಟು ಜೈ ರಘುವೀರ ಸಮರ್ಥ. ಆಕೆಯಿಂದ ಚೂಡಾಮಣಿಯನ್ನು ತೆಗೆದುಕೊಂಡು 1 ಮಾಸದ ಅವಧಿ ಮುಗಿಯದರೊಳಗಾಗಿ ಬಂದು ಇಲ್ಲಿ ಸೇರಬೇಕು. ಹಾಗೆ ಆಗಲಿ ಪ್ರಭು. ಮಹದಾಜ್ಞೆ ಮಹದಾಜ್ಞೆ. ಎಲೈ ಕಪಿವೀರರೇ ಕೇಳಿರಿ. ಇಂದು ಮೊದಲುಗೊಂಡು ಸೀತಾಮಾತೆಯವರ ಸಂದರ್ಶನವಾಗುವವರೆಗೂ ಯಾವುದೇ ಹಣ್ಣು ಆಹಾರಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮನ ಸಾಕ್ಷಿಯೇ ಸಾಕ್ಷಿ. ಓಹೋ ಹೋಗಿ ಬರೋಣ ಪ್ರಭು. ಓಹೋ ಮರೆತಿದ್ದೇನು. ಎಷ್ಟೇ ಆದರೂ ಕಪಿಬುದ್ಧಿಯಲ್ಲವೇ ಲಕ್ಷ್ಮಣ ಸ್ವಾಮಿ. ಮಾತನ್ನು ಕಂಡಾಗ ತಮ್ಮ ವಿಚಾರವಾಗಿ ಏನೆಂದು ಹೇಳಬೇಕು ಪ್ರಭು? ಆಂಜನೇಯ, ಮಾತೆಯವರ ದರ್ಶನವಾದರೆ ಲಕ್ಷ್ಮಣನ ಪ್ರಣಾಮಗಳನ್ನು ತಿಳಿಸು. ಇದಲ್ಲವೇ ವೈರಾಗ್ಯ ಮೂರ್ತಿಯ ಲಕ್ಷಣ. ಮಹಾಪ್ರಭು ಬರುತ್ತೇನೆ ಪ್ರಭು. ಶ್ರೀರಾಮ ಪರಂಧಾಮ ರಘುರಾಮ ಪರಂಧಾಮ ಶ್ರೀರಾಮ ಪರಂಧಾಮ ರಘುರಾಮ ಪರಂಧಾಮ ರಘುರಾಮ ರಾಮ ರಣರಂಗ ಭೀಮ ಪರಾಮ ಕಾರಣ್ಯ ಗುಣ ಗುಣಧಾಮ ಸಾಕೇತ ಪುರಾದಿ ಪರಾಮ ಕಾರುಣ್ಯ ಪೂರ್ಣ ಗುಣಧಾಮ ಅರವಿಂದ ನಯನ ಕರುಣಾಕವ ಅರವಿಂದ ನಯನ ಕರುಣಾಕವ ಶೃಂಗಾರ ಮೋಹನ ರಾಮ ಜಯ ಶೃಂಗಾರ ಮೋಹನ ರಾಮ ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ 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 ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ. ಜಯ ರಘುವೀರ ಸಮರ್ಥ. ಕಪಿವೀರರೇ ಕಪಿವೀರರೇ ನೋಡಿದಿರಾ? ಶ್ರೀರಾಮಾನುಗ್ರಹದಿಂದ ನಾವು ಸಮುದ್ರ ತೀರಕ್ಕೆ ಬಂದು ಸೇರಿದ್ದಾಯಿತು. ಸಂಪಾತಿಯಿಂದ ವಿಚಾರವನ್ನು ತಿಳಿದು ಮುಂದಿನ ಕಾರ್ಯವನ್ನು ನಡೆಸೋಣ. ತಾತ ನೋಡಿದರೆ ಈ ಸಮುದ್ರವು ಎಷ್ಟು ಭೋರ್ಗರೆಯುವುದು. ದೊರೆಯವರೆಗೂ ದೂರು, ಒಳೆಯವರೆಗೂ ನೋಟ ಅಲ್ಲವೇ? ನಾವೆಲ್ಲರೂ ಸಮುದ್ರ ತೀರದಲ್ಲಿ ಬಂದು ನೆಲೆಸಿದ್ದಾಯಿತು. ಇನ್ನು ಮುಂದೆ ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಯಾರು ಎಷ್ಟೆಷ್ಟು ಆಡಬಲ್ಲರು ಎಂಬುದನ್ನು ವಿಚಾರ ಮಾಡು ಅಂಗದ ಕುಮಾರ. ನಾನು ಕ್ಷಣಕಾಲ ರಾಮಧ್ಯಾನ್ವಿತನಾಗಿದ್ದೇನೆ. ಹೇ ನಳನೆ ಇತ್ತವ, ನಳನೆ ಇತ್ತವ. ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 70 ಯೋಜನ. ತಾತ ನೀವು ಎಷ್ಟು ಯೋಜನ? ಅಂಗದ ಕುಮಾರ, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವರ್ತಿ ಇಡೀ ಭೂಮಂಡಲವನ್ನೇ ಸುದ್ದಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರದು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ ನಾನು ಈ ಸಮುದ್ರವಲ್ಲೇ ದಾಟಬಲ್ಲೆ, ಆದರೆ ಹಿಂದಿರುಗಿ ಬರಲಾರೆ. ಇದಕ್ಕೆಲ್ಲ ಆಂಜನೇಯನ ಸರಿ, ಆತನನ್ನು ಎಚ್ಚರಿಸೋಣ.
ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲುವುದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರಲೆಂದು ಶಾಪ ಬಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳೇ ತಿಳಿಸಬಾರದು. ಶ್ರೀರಾಮಚಂದ್ರನ ಕಾರ್ಯಕ್ಕೆ ನನ್ನನ್ನು ಇಷ್ಟೊಂದು ಪ್ರಾರ್ಥಿಸಬೇಕೆ? ರಾಮಚಂದ್ರ ಸ್ವಾಮಿ ಕುಪಿತನಾಗಿ ಶತ್ರುವ ಮೇಲೆ ಬಿಡುವ ಬಾಣವು ಎಷ್ಟು ವೇಗವಾಗಿ ಹೋಗುವುದು. ಆ ಶರಗ ವೇಗದಲ್ಲಿ ಈ ಸಮುದ್ರ ಲಂಘನವನ್ನು ಮಾಡಿ ಲಂಕಾಪುರವನ್ನು ಸೇರಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ಅರಬರುತ್ತೇನೆ. ನಾನು ಬರುವವರೆಗೂ ನೀವೆಲ್ಲರೂ ರಾಮಧ್ಯಾನೃತರಾಗಿ ನಿಶ್ಚಿಂತರಾಗಿ ಇಲ್ಲಿ ಆಗಬಹುದು. ಲಂಕಿ ಬನ್ನಿ ಪಾರ್ಥಿಯ ಪಾರ್ಥಿಯ ಹರದಂದರು ನರ ಹರ್ಷ ಪಾಂತನ ಲಂಕಿ ಬನ್ನಿ ಪಾರ್ಥಿಯ ಲಂಘಿಸಿ ನೀರದ ಸಂಬದವರೆಗೂ ತುಂಗ ಬಲದ ನಾನಿಂಗದ ನಿಮಿಷದೆ ಅದಾ ಲಂಘಿಸಿ ನೀರದ ತುಂಗದವರೆಗೂ ತುಂಗ ಬಲದ ನಾನಿಂಗದ ನಿಮಿಷ ಲಂಘಿ ಬನ್ನಿ ಪಾರ್ಥಿಯ ರಾಮನ ಭಾವಾಂತರದ ಇರಿಸುತ್ತಲೇ ರಾಮನ ಭಾವಾಂತರ ಇರುತ್ತಲೇ ಶ್ರೀವರ ಬಲವಾರಾಜೀವ ಸುತ್ತಿರ ಶ್ರೀಪದ ಬಲರಾಜೀವ ಸುತ್ತಿರ ಹರದೆಂದರು ನಿರ ಹರುಜ ಬಂದು ಲಂಘಿ ಬನ್ನಿ ವಾರ್ಧಿಯ 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 ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಜಯ ಜಯ ಹನುಮಾನ್, ಜಯ ಜಯ ಹನುಮಾನ್, ಜಯ ಜಯ ಹನುಮಾನ್, ಜಯ ಜಯ ಹನುಮಾನ್. ಸುರಕುಲವ ಎಂದಿಸಿ ಸುರಕುಲವ ಎಂದಿಸಿ ನಿಷ್ಕರುಣಂ ತಾನೆನಿಸಿ ಜಗವ ಬಾಧಿಸುತ್ತಿರುವ ರಾಮ ರಾಮ ದುರ್ಗದಶಾಸ್ಯ ನನ ಪುರಮಿದೋ ದುರುಳದಶಾಸ್ಯ ನನ ಪುರಮಿದ ನಿರುಕಿಸಿದನು ಶ್ರೀ ರಾಮಚಂದ್ರನ ಭಯದಿ ರಾಮಚಂದ್ರನ ಭಯದಿ ಚಂಡದಾನವ ಮಂಡಲಂಘನ ಚಂಡದಾನವ ಮಂಡಲಂಘನ ಚಂಡದಾನವ ಮಂಡಲಂಘನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಬೇಡುವೆ ಫಲ ಕಂಡನ ಲಂಕಾಪುರವ ಮಣಿಮಂಡಲವನಿದ ಕಂಡನ ಲಂಕಾಪುರವ
ಕಲ ಮೇಲ್ ನಾಂ ನೆಗೆಯುತ್ತೆ ಬಲ. ಗಗನ ತಲದಿಂದೊಗೆವ ಕಲ್ಲೋಳಗಲ ಮೇಲ್ ನಾಂ ನೆಗೆಯುತ್ತೆ ಬಲ. ಕಗತಿಯೊಳಗ ಶುಗದರದಿ ಕಗತಿಯೊಳಗ ಶುಗನದರದಿ ಕಗತಿಯೊಳಗ ಶುಗನದರದಿ ಕಗತಿಯೊಳಗ ಶುಗನದರದಿ ಇಲ್ಲಿಗೆ ಬರುತ್ತಿರ ನಗರವ ನಾನುರೆ ಇಲ್ಲಿಗೆ ಬರುತ್ತಿರ ನಗರವ ನಾನುರೆ ಕಂಡನ ಲಂಕಾಪುರವ ಮಣಿಮಂಡಲವನಿದ ಕಂಡೇನ ಲಂಕಾಪುರವ. ರಾಮ ರಾಮ ರಾಮ. ಒಳಬಗೆ ಮದ ಕಲಶಗಳು ತಳ ತಳ ತಳಿಸುತ್ತೆ ಗಗನವ ಬೆಳಗಿರೆ. ಒಳಬಗೆ ಮದ ಕಲಶಗಳು ತಳ ತಳ ತಳಿಸುತ್ತೆ ಗಗನವ ಬೆಳಗಿರೆ. ತಳ ತಳ ತಳಿಸುತ್ತೆ ಗಗನವ ಬೆಳಗಿರೆ. ಶ್ರೀಕೂಟ ಛಲದ ಮೇಲೆ ಶ್ರೀಕೂಟ ಛಲದ ಮೇಲೆ ತ್ರಿಕೂಟ ಛಲದ ಮೇಲೆ ತ್ರಿಕೂಟ ಛಲದ ಮೇಲೆ ತ್ರಿಕೂಟ ಛಲದ ಮೇಲೆ ದೈತ್ಯನ ಪುರವಿದವು ನೋಡಲು ಪ್ರಜ್ವಲಿವ ದೈತ್ಯನ ಪುರಮಿದವು ನೋಡಲು ಕಂಡನ ಲಂಕಾಪುರವ ಮಣಿಮಂಡಲವನಿದ ಕಂಡನ ಲಂಕಾಪುರವ ಪುರವ ಪುರವ. ಆಹಾ, ಏನೀ ಧಡಿಗ ರಕ್ಕಸನ ವೈಭವ! ಲಂಕಾನಗರ ಹೊರಭಾಗವು ಇಷ್ಟೊಂದು ವೈಭವೀಪೂರಿತವಾಗಿ ಬೆಳೆಯುತ್ತಿರುವಾಗ ಇನ್ನು ಒಳಭಾಗ ಎಷ್ಟು ಮನೋಹರವಾಗಿರಬಹುದು. ರಾಮಚಂದ್ರ, ನಿನ್ನ ಮಹಿಮೆ ಎಷ್ಟು ಅಪಾರವಾದದ್ದು ಸ್ವಾಮಿ. ಸಮುದ್ರ ರಂಗನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಂಕ ಪರ್ವತವನ್ನು ತಿರಸ್ಕರಿಸಿ ಅಡ್ಡಗಟ್ಟಲು ಬಂದ ನಾಗಮಾತೆಯಾದ ಸುರಸೆಯ ದರ್ಪವನ್ನು ಪರಾಭವಗೊಳಿಸಿ ನನ್ನನ್ನು ನುಂಗಲು ನನ್ನ ನರಳನ್ನೇ ಹಿಂಬಾಲಿಸಿ ಬಂದ ಸಿಮ್ಮಿಕೆ ಎಂಬ ರಾಕ್ಷಸಿಯ ಗರ್ಭದೊಳಗೆ ಸೂಕ್ಷ್ಮವಾಗಿ ಪ್ರವೇಶಿಸಿ ಅವಳ ಉದರಲ್ಲಿ ಅಗಾಧವಾಗಿ ಬೆಳೆದು ಆಕೆಯ ಶರೀರವನ್ನು ಸೀಳಿ ಬರಬಂದು ಭಕ್ತಪರಾಧೀನನಾದ ನಿನ್ನ ಕೃಪಾ ಕಟಾಕ್ಷವಲ್ಲವೇ ಪ್ರಭು. ರಾಘವ, ನಿನ್ನ ಅನುಗ್ರಹ ಆಶೀರ್ವಾದ ಬಂದಿರೆ ನನಗೆ ಬಂದ ಭಯವೇನು? ಈ ಲಂಕಾ ನಗರವು ವಿವಿಧವಾದ ಗೋಪುರಗಳಿಂದ ಮೇಲುಪ್ರಗಗಳಿಂದಲೂ ಮಹೇಂದ್ರನ ಸ್ವರ್ಗಕ್ಕಿಂತಲೂ ಕುಬೇರನ ಅಲಕಾಪತಿಗಿಂತಲೂ ಮನೋಹರವಾಗಿರುವುದು ಇರಲಿ. ಈ ರಾತ್ರಿ ಸೂಕ್ಷ್ಮ ರೂಪದಿಂದ ಈ ನಗರವನ್ನು ಪ್ರವೇಶಿಸಿ ನೋಡುವೆನು. ಜಯ ಜಯ ರಘುವೀರ ಸಮರ್ಥ. ರಾಮ 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 ರಾಮ. ಸೀತಾಮಾತವರನ್ನು ಹುಡುಕುತ್ತಾ ಕುಂಭಕರ್ಣ, ವಿಭೀಷಣ, ಪ್ರಹಸ್ತ ಮೊದಲಾದವರ ಮನೆಗಳನ್ನು ಹುಡುಕಿ ಈ ಕೋಟೆಯ ಬಾಗಿಲಲ್ಲಿ ಬೃಹದಾಕಾರವಾಗಿ ಬಿದ್ದಿದ್ದ ಲಂಕೆಯನ್ನು ಸಂಹಾರ ಮಾಡಿ ಈ ನಗರವನ್ನು ಪ್ರವೇಶಿಸಿದ್ದಾಯಿತು. ನಾನು ಹುಡುಕುತ್ತಾ ಎಲ್ಲರ ಮನೆಯನ್ನು ಹುಡುಕಿದಾಯಿತು. ಸೀತಾಮಾತೆಯವರ ಸಂದರ್ಶನವಾಗಲಿಲ್ಲ. ಏನು ಮಾಡಲಿ? ಇರಲಿ, ಆ ನೀಚನಾದ ರಾವಣನ ಅಂತಃಪುರ ಹೊಂದಿರುವುದು, ಅಲ್ಲಿ ಹೋಗಿ ನೋಡುತ್ತೇನೆ. ಆಹಾ ಆಹಾ, ಮಾತೆಯವರ ಸಂದರ್ಶನವಾಯಿತು, ಸೀತಾಮಾತೆಯವರ ಸಂದರ್ಶನವಾಯಿತು. ಜನಕಸುತನಿ ಕಂಡೆ. ಪ್ರಭು ರಾಮಚಂದ್ರ, ನೀನು ಕಳಿಸಿದ ಕಾರ್ಯ ಯಶಸ್ವಿಯಾಯಿತು ಪ್ರಭು. ಧನ್ಯೋಸ್ಮಿ ಧನ್ಯೋಸ್ಮಿ. ಇರಲಿ, ಇನ್ನೊಂದಾವರ್ತಿಯಾಗಿ ಮಾತೆಯವರ ದರ್ಶನವನ್ನು ಮಾಡಿ
ಶ್ರೀರಾಮಚಂದ್ರನಿಗೆ ಹೋಗುವೆನು. ಹಾ ರಾಮ ರಾಮ ರಾಮಚಂದ್ರ, ಹಾ ರಾಮ, ಹಾ ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ ರಾಮ. ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ ರಾಮ ರಾಮ ರಾಮ. ಬಾಯೊಳ್ಳೆಂತು ಉಸುರಲಾರೆನು, ಬಾಯೊಳ್ಳಿಂತು ಉಸುರಲಾರೆನು, ರಾಯಗೆಂತು ಪೇಳಲೈ, ರಾಯಗೆಂತು ಪೇಳಲೈ. ಹಾ ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ. ಜನಕನುದರದಲ್ಲಿ ಜನಿಸಿ ಘನ ಮಹೇಶನ ಕರವ ಬಿಡಿದು ರಾಮ ರಾಮ. ಜನಕನುದರದಲ್ಲಿ ಜನಿಸಿ ಘನ ಮಹೇಶನ ಕರವ ಬಿಡಿದು ದುರುಳಗೆ ವಶಳಾಗಿದ್ದಾನು ರಾಮ ರಾಮ ರಾಮ. ದುರುಳಗೆ ವಶಳಾಗಿದ್ದಾನು, ಜನಕ ಸುದೆಯು ಪವಳಿಸಿರುವನು, ಜನಕ ಸುದೆಯು ಪವಳಿಸಿರುವನು. ಇದೇನು ಮೋಸ ಕಾರ್ಯ, ಅದುದೇ ದುರ್ದೈವವೇ ರಾಮ. ರಾಮಚಂದ್ರ ರಾಮ. ಶ್ರೀರಾಮ ರಾಮ, ಇಂತಹ ಪಾಪ ಕಾರ್ಯವನ್ನು ನೋಡಲು ನನ್ನಿಂದ ಅಲ್ಲಿಂದ ಕಳಿಸಿದೆ ಆ ಪ್ರಭು. ಇಂತಹ ಪಾಪವನ್ನು ನೋಡಲು ನನ್ನ ಕಣ್ಣು ಇಂಗಿ ಹೋಗಬಾರದಿತ್ತೆ. ಹಾ ಹಾ ಅಮ್ಮ ಸೀತಮಾತೆ, ನಿನ್ನಂತಹರೇ ಇಂಥ ಪಾಡಾದ ಮೇಲೆ ಸಾಮಾನ್ಯರ ಸ್ತ್ರೀಯರ ಪಾಡೇನಮ್ಮ. ಹಾ ಹಾ ರಾಮ ರಾಮ, ಏನು ಮಾಡಲಿ, ಇವರನ್ನು ಹೀಗೆ ಕೊಂದು ಬಿಡಲೆ. ರಾಮಾಜ್ಞೆ ನನಗಿಲ್ಲ. ಹಾ ಹಾ ಮರೆತಿದ್ದೆನು ರಾಮಚಂದ್ರ ಪ್ರಭು. ನಾನು ಕಿಷ್ಕಿಂಧೆಯರಿಂದ ಬರುವಾಗ ಸೀತಾಮಾತೆಯವರೇ ಹಲವು ಕುರುಹುಗಳೆಂದು ಹೇಳಿರುವರು. ಆ ಚಿಹ್ನೆಗಳು ಇವರಲ್ಲಿ ಇದೆಯೋ ಇಲ್ಲವೋ ಪರೀಕ್ಷಿಸಿ ನೋಡುವೆನು. ರಾಮ 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 ರಾಮ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಯಲಾಂಛನವಿಲ್ಲ ಮುಂಗೈಯ ಮೇಲೆ. ರಾಮ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ, ರಾಮ ರಾಮ ರಾಮ. ಮತ್ತೆರಡು ಮಣಿಯಿಲ್ಲ ಸೀತಾಮಾತೆ ಇವಳಲ್ಲ ರಾಮ.
ಜೈ ಜೈ ರಘುವೀರ ಸಮರ್ಥ. ಇದರಲ್ಲಿ ಕಾಕರೇಖೆ ಎದ್ದು ತೋರುತ್ತಿದೆ. ಅರ್ಧ ವಯಸ್ಸಿಗೆ ವಿಧವೆಯಾಗುವ ಲಕ್ಷಣವು ತೋರುತ್ತಿದೆ. ಇವರು ಸೀತಾಮಾತೆಯಲ್ಲ. ಸೀತಾಮಾತೆಗೋಸ್ಕರವಾಗಿ ಏನು ಮಾಡಲಿ, ಎಲ್ಲಿ ಹುಡುಕಲಿ, ಇರಲಿ, ಇನ್ನು ಮುಂದೆ ಹೋಗಿ ಹುಡುಕಿ ನೋಡುತ್ತೇನೆ. ಒಡೆಯಲವದಿಯೋ ಮುಗಿಗುವುದೆಂದಿಗೆ ತಡೆಯಲಾರೆ ಶೋಕವ ಉಡುಪು ಮುಖಿಯ ಜಡ ಜಗಂದಿಯ ಉಡುಪು ಮುಖಿಯ ಜಡ ಜಗಂದಿಯ ಬಡ ನಡುವಿನ ಬಾಲ ಸೀತೆಯ ಬಡ ನಡುವಿನ ಬಾಲ ಸೀತೆಯ ಮಮ ಕಾಣೆ ಭೂಮಿ ಸೀತೆಯ ಮಾಧೆಯ ಸೀತೆಯ ಆಹಾ ರಾಮಚಂದ್ರ, ಎಲ್ಲಿ ಹುಡುಕಿದರೂ ಮಾತೆಯವರ ಸಂದರ್ಶನವಾಗಿರಲಿಲ್ಲವಲ್ಲ. ಪ್ರಭು, ಮಾತೆ ಸಿಗಲಿಲ್ಲವೆಂದು ಶ್ರೀರಾಮಚಂದ್ರ ಸ್ವಾಮಿಗೆ ತಿಳಿದ ತಕ್ಷಣವೇ ಪ್ರಾಣತ್ಯಾಗ ಮಾಡುವನು. ಅಣ್ಣನ ಕಣ್ಣನ್ನು ಕಾಯ್ಕೊಂಡಿರುವಂತೆ ಲಕ್ಷ್ಮಣಮೂರ್ತಿಯು ಅಣ್ಣನನ್ನೇ ಅನುಸರಿಸುವನು. ಸೀತಾಮಾತೆಯನ್ನು ತಂದು ಕೊಡುತ್ತೆ ಎಂದು ವಾಗ್ದಾನ ಮಾಡಿದ ಸುಗ್ರೀವರಾಜನು ಬದುಕಬಲ್ಲನೆ. ರುಮೆ ತಾರೆಯರು ಪತಿಯ ಸಾನ್ನಿಧ್ಯವನ್ನೇ ಹೊಂದುವರು. ಮಿಕ್ಕೆಲ್ಲ ಕಪಿನಾಯಕರು ದಣಿಯನ್ನೇ ಅನುಸರಿಸುವರು. ಇಂತಹ ಘೋರ ಪ್ರಳಯವು ಅಯೋಧ್ಯೆಗಿಳಿದ ತಕ್ಷಣ ಭರತ ಶತ್ರುಘ್ನರು, ಕೌಸಲ್ಯ ಸುಮಿತ್ರದೇವಿಯರು ತಮ್ಮ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುವರು. ಏನು ಮಾಡಲಿ, ಎಲ್ಲಿ ಹುಡುಕಲಿ? ನಾನೊಬ್ಬನು ಓರ್ವನು ವಿಫಲನಾಗಿ ಹೋದರೆ ಸೂರ್ಯವಂಶ ನಾಶವು, ಕಪಿಕುಲ ನಾಶವು ನಡೆದೇ ಹೋಗುವುದು. ಸ್ವಾಮಿ, ನನ್ನನ್ನು ಎಂಥ ಅನುಸಂಕಟಕ್ಕೆ ಗುರಿ ಮಾಡಿದೆ ಪ್ರಭು. ಆಹಾ, ದುರುಳನಾದ ರಾವಣನು ಜನಸ್ಥಾನ ಎತ್ತರುವಾಗ ಸಮುದ್ರದಲ್ಲಿ ಆತನ ವಿರುದ್ಧವಾಗಿ ನಡೆದನೆಂದು ಸಮುದ್ರದಲ್ಲಿ ಬಿಸಾಡಿದನು. ಆ ದುರುಳನ ಬಲವಾದ ಹಿಡಿತಕ್ಕೆ ಪ್ರಾಣ ಹತ್ಯೆ ಮಾಡಿಕೊಂಡರೋ. ನಾನು ಒಂದೂ ಕಾಣೆ, ಏನು ಮಾಡಲಿ, ಎಲ್ಲಿ ಹುಡುಕಲಿ? ಆಹಾ, ಮಾಡುವುದಿನ್ನೇನು? ಸಿಗುಟಾಲತ್ರದಿಂದ ಒಡೆಗುಟ್ಟಿದ ಈ ಲಂಕಾ ನಗರವನ್ನು ಈ ನನ್ನ ಲಾಂಗೂಲದಿಂದ ಬಂಧಿಸಿ ಶ್ರೀರಾಮಚಂದ್ರ ಬಳಿಯಲ್ಲಿ ಇಡುವೆನು. ಅವರೇ ಹುಡುಕಿಕೊಳ್ಳಲಿ. ಜಯ ಜಯ ರಘುವೀರ ಸಮರ್ಥ. ಹೋಗು, ಅಶೋಕವನದಲ್ಲಿ ಹುಡುಕು, ಮಾತೆಯವರ ದರ್ಶನವಾಗುವುದು. ಆಹಾ ಆಹಾ, ಆತರ ಬಿಟ್ಟು ಎಂತಹ ಕಾರ್ಯವನ್ನು ಮಾಡುತ್ತಿದ್ದೆ. ಹಿಂದೆ ಸಂಪಾತಿ ಹೇಳಿದ್ದ ಲಂಕಾನಗರದಲ್ಲಿ ಸೀತಾಮಾತೆ ಇರುವೆಂದು. ಇಂದು ಅಶೋಕವನದಲ್ಲಿ ಮಾತೆಯವರು ಇರುವರೆಂದು ಅಶರೀರವಾಣ ಆಗ್ತದೆ. ನಾನು ಅಲ್ಲಿಗೇ ಹೋಗಿ ನೋಡು. ಜಯ ಜಯ ರಘುವೀರ ಸಮರ್ಥ.